ಗೃಹ ಮಂತ್ರಿ ಅಮಿತ್ ಶಾಗೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಕೇಂದ್ರ ಗೃಹ ಅಮಿತ್ ಶಾಗೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ಸಮತವಾದ ಭೀಮ್ ಸೇನೆಗೆ, ಕರ್ನಾಟಕ ಸಮತವಾದ ಭೀಮ್ ಸೇನೆಗೆ, ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಗೆ, ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಗೆ. LM ರಾಜ್ಯಾಧ್ಯಕ್ಷರು ಮಾತಾಡಿದರು. ಕರ್ನಾಟಕ ಸಮತಾವಾದಿ ಭೀಮ್ ಸೇನೆ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಗಿದೆ. ಉದ್ದೇಶ ಅಂಬೇಡ್ಕರ್ ಅವರನ್ನು ಇಂದು ಸುಮಾರು ದಿನ ಆಗಿದೆ. ಅವ್ರಿಗೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ 6 ಸತಿ ಹೆಸರನ್ನ ಹೇಳಿದ್ದಾರೆ. ಅವರು ಅಂಬೇಡ್ಕರನ್ನ ಬದಲು ರಾಮ ಅಂತ ಭಜನೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಆ ಮಾತನ್ನ ಹೇಳಿ ತಪ್ಪು ಮಾಡಿದ್ದಾರೆ. ಆದ್ದರಿಂದ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ರೈತರ ಪರವಾಗಿ, ಕನ್ನಡ ಪರವಾಗಿ ಹಾಗೂ ಕಾರ್ಮಿಕರ ಪರವಾಗಿ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡು ಇವತ್ತು ಅವರಿಗೆ ಬಹಿಷ್ಕಾರ ಹಾಕಿದ್ದೀವಿ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂಸತ್ತಿನಲ್ಲಿ ಅವಹೇಳನ ಮಾತಿನಿಂದ ಅವಮಾನಿಸಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ನಾವು ಒಂದು ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ಸಮತಾವಾದ ಭೀಮ್ ಸೇನೆ ವತಿಯಿಂದ ಬಹಿಷ್ಕಾರ ಹಾಕಿದ್ದೀವಿ. ಅವರು ನಮ್ಮ ಅಂಬೇಡ್ಕರ್ ಅವರನ್ನು ಈ ಒಂದು ಇದರಲ್ಲಿ ಅಂಬೇಡ್ಕರ್ ಅಂತ ಒಂದು ಫ್ಯಾಷನ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ರಾಮ ಅಂತ ಭಜನೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಈ ಮಾತನ್ನು ಹೇಳಬಾರ್ದಾಯಿತು. ಏಕೆಂದರೆ ಇವತ್ತು ಅಮಿತ್ ಶಾ ಅವರು ಕೇಂದ್ರ ಮಂತ್ರಿ ಆಗಿರುವುದರಿಂದ, ನಮ್ಮ ಸಂವಿಧಾನ ಇರೋದ್ರಿಂದನೇ ಅವರು ಕೇಂದ್ರ ಮಂತ್ರಿ ಆಗಿರೋದು. ಅವ್ರ ಸೀಟ್ಗೆ, ಅವರು ಬೆಲೆಗೆ ನಮ್ಮ ಸಂವಿಧಾನನೇ ಕಾರಣ. ಅದನ್ನು ತಿಳ್ಕೊಂಡೆ ಅವರು ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಪ್ರತಿಭಟನೆ, ಸಾಮೂಹಿಕ ಪ್ರತಿಭಟನೆನ ಮಾಡಿದ್ದೀವಿ. ನಮ್ಮ ಕನ್ನಡ ಪರ, ದಲಿತರ ಪರ ಮತ್ತು ರೈತರ ಪರವಾಗಿ ಇವತ್ತು ಅವರಿಗೆ ಧಿಕ್ಕಾರವನ್ನು ಸಾರಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಾಗ್ಬೋದು, ಮತ್ತು ಕನ್ನಡ ಪರ ಆಗ್ಬೋದು, ಕಾರ್ಮಿಕರ ಪರ ಆಗ್ಬೋದು, ಪ್ರತಿಯೊಬ್ಬರೂ ನಾವು ಅಂಬೇಡ್ಕರ್ ವಾದಿಯಾಗಿ ನಿಂತ್ಕೊತೀವಿ ಅಂತ ಈ ಸಭೆಯಲ್ಲಿ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ನಿಮ್ಮ ಸರ್, ನಿಮ್ಮದು ಹೆಸರು? ಕರ್ನಾಟಕ ಸಮತಾವಾದ ಭೀಮ್ ಸೇನೆ. ನಿಮ್ಮ ಸರ್ ಇದು